ವಿಶೇಷವಾಗಿ ಇವತ್ತು ಬಹುತೇಕ ನಿಮಗೆ ಮತ್ತೆ ಬಾಲಣ್ಣವರು ಸಹ ಮಾತಾಡ್ತಾರೆ. SIRಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಚುನಾವಣಾ ಆಯೋಗಕ್ಕೆ ಹಲವಾರು ಮನವಿಗಳನ್ನ ಕೊಟ್ಟಿದ್ದೇವೆ. ನಿನ್ನೆನೂ ಸಹ ಕರ್ನಾಟಕದ ಚುನಾವಣಾ ಆಯೋಗದ ಪ್ರಮುಖರಾದಂಥ ಶ್ರೀಯುತ ಅನ್ಬು ಕುಮಾರ್ ಅವರು ತಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭಾಳ ವಿಷಾದಕರ, ಇವತ್ತು ಸುಮಾರು 20% ಓಟು, ಟೋಟಲ್ ವೋಟರ್ಸಲ್ಲಿ 5,40,00,000 ವೋಟರ್ಸಲ್ಲಿ ಸುಮಾರು 20% ವೋಟನ್ನು ಡಿಲೀಟ್ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ನಾನು ನೇರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ಒಂದೊಂದು ವೋಟ್ ಡಿಲೀಟ್ ಆಗ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಭಾರತೀಯ ಜನತಾ ಪಕ್ಷದ ನಾಯಕರು. ಇವತ್ತು ಇಡೀ ದೇಶದಲ್ಲಿ SIR ಮುಖಾಂತರ ಅಂದರೆ 2014 ನಂತರ ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯ ಆಗಿರಲಿಲ್ಲ. ಅವರು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ವಿರೋಧ ಇಲ್ಲ. ಆದರೆ ಇಲ್ಲಿ ಭಾಳ ಪ್ರಮುಖವಾಗಿ ಆಗ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷದ ಮತದಾರರು ಏನಿದ್ದಾರೆ ಅವ್ರನ್ನ ಡಿಲೀಟ್ ಮಾಡಬೇಕು ಅಂತೇಳಿ ಒಂದು ಷಡ್ಯಂತ್ರವನ್ನು ಮಾಡಿಕೊಂಡು ಯಾರು ಜಿನೈನ್ ವೋಟರ್ಸ್ ಇದ್ದಾರೆ ಆ ವೋಟರ್ಸ್ನ ತೆಗೆಯುವಂಥ ಪ್ರಯತ್ನವನ್ನು ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇದೆ. ನಾವು ಪ್ರತಿ ವಾರ ಆಗುವಂಥ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಲಿಖಿತವಾಗಿ ಮನವಿಯನ್ನು ಕೊಟ್ಟಿದ್ದೇವೆ. ಯಾವುದೇ ಕಾರಣದಿಂದ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಿನೈನ್ ವೋಟರ್ಸ್ನ ನೀವು ಕೈ ಬಿಡಬಾರ್ದು ಅಂತೇಳಿ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದು. ಅವರು ಇವತ್ತು ಆಬ್ಸೆಂಟೀಸ್ ಅಂತ ಏನು ಕರೀತಾರೆ, ಮತ್ತು ಸತ್ತೋದವ್ರು ಇರ್ಬೋದು, ಮತ್ತು ವಿಳಾಸ ಬದಲಾವಣೆ ಇರ್ಬೋದು, ಈ ಥರದ್ದು ಹಲವಾರು ಕಾರಣಗಳನ್ನ ಕೊಟ್ಟು ಅವರು ಇವತ್ತು ಮತಗಳನ್ನ ತೆಗೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮಗೆ ಲಿಖಿತವಾಗೂ ಸಹ ಒಂದು ಉತ್ತರವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಕಳೆದ ವಾರ ಇದ್ದಂಥದ್ದು 15%. ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. KR ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಆಬ್ಸೆಂಟೀಸು ಈಗಾಗಲೇ ಸುಮಾರು 1 ಲಕ್ಷ ಆಬ್ಸೆಂಟೀಸ್ ತೋರಿಸ್ತಾ ಇದ್ದಾರೆ. ಅಂದರೆ ಮತದಾರರ ಮನೆಗೆ ಹೋಗೋಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಮತದಾರರಿಗೆ ಎನ್ಯುಮರೇಷನ್ ಫಾರಮ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಯಾರು ವಿಳಾಸ ಬದಲಾವಣೆ ಆಗಿದೆ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಯಾರು ಹೆಣ್ಮಕ್ಳು ಮದುವೆಯಾಗಿ ಅಥವಾ ಉದ್ಯೋಗವನ್ನು ಅರಸಿ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗಿದ್ದಾರೆ ಅವ್ರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಸುಮಾರು 1 ಕೋಟಿ ಮತದಾರರನ್ನ ಕರ್ನಾಟಕದಲ್ಲಿ ಮತದಾರರ ಪ್ರಕ್ರಿಯೆಯಿಂದ ಅಂದರೆ ಎನ್ಯುಮರೇಷನ್ ಫಾರಮ್ ಕೊಡದಲ್ಲೇ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಅವ್ರು ಕೊಟ್ಟಂಥ ಅಂಕಿಅಂಶದಲ್ಲೇ ಭಾಳಷ್ಟು ಗೊಂದಲ ಇದೆ. ಈಗ 97.7% ಎನ್ಯುಮರೇಷನ್ ಫಾರಮ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಎನ್ಯುಮರೇಷನ್ ಫಾರಮ್ ನೀವು 97.7% ಡಿಸ್ಟ್ರಿಬ್ಯೂಟ್ ಆದಮೇಲೆ ಸೊ ಆಬ್ಸೆಂಟೀಸ್ ಹೇಗೆ ನಿಮಗೆ ಸುಮಾರು 3% 4% ಬರೋಕ್ಕೆ ಸಾಧ್ಯ ಆಗುತ್ತೆ? ಸರಿ, ನೀವು ಆಬ್ಸೆಂಟೀಸ್ಗೂ ಎನ್ಯುಮರೇಷನ್ ಫಾರಮ್ ಕೊಡಬೇಕಲ್ಲ. ಮತ್ತು ಸ್ಥಳ ಬದಲಾವಣೆ ಆದಂಥವ್ರಿಗೆ ಎನ್ಯುಮರೇಷನ್ ಫಾರಮ್ಮೇ ಕೊಟ್ಟಿಲ್ಲ. ಯಾರು ಉದ್ಯೋಗ ಅರಸಿ ಅಥವಾ ಬೇರೆ ಬೇರೆ ಕಾರಣಕ್ಕೆ ಬೇರೆ ಜಾಗದಲ್ಲಿದ್ದಾರೆ ಅವ್ರಿಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಎಲ್ಲಿ 2002ರ ಮತದಾರರ ಪಟ್ಟಿಯ ಮ್ಯಾಚಿಂಗ್ ಆಗ್ತಾ ಇಲ್ಲ, ಅಂದರೆ ಅವ್ರ ಮ್ಯಾಪಿಂಗ್ ಅಂತ ಏನು ಮಾಡ್ತಾ ಇದ್ದಾರೆ ಅದಾಗಿಲ್ಲ, ಅವ್ರಿಗೆ ನೀವು ಎನ್ಯುಮರೇಷನ್ ಫಾರಮನ್ನು ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಏನು ಜೂನ್ 29ಕ್ಕೆ ನೀವು ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ರಿ, ಆವಾಗ ಅವ್ರು ಕೊಟ್ಟಂಥದ್ದು ಹೇಳಿಕೆ ಸುಮಾರು 92% ಮ್ಯಾಪಿಂಗ್ ಆಗಿದೆ ಕರ್ನಾಟಕದಲ್ಲಿ ನಮ್ಮ ಮಾಹಿತಿಯನ್ನು ಕೊಟ್ಟರು, ಎಕ್ಸೆಪ್ಟ್ ಬೆಂಗಳೂರು. ಇವತ್ತು 92% ಮ್ಯಾಪಿಂಗ್ ಆದಮೇಲೆ ಅವರೆಲ್ಲ ಮತದಾರರಾಗಿ ಒಳಗಡೆ ಬರಬೇಕಲ್ಲ. ಸೊ ಇಲ್ಲಿ ಕೇಂದ್ರ ಸರ್ಕಾರದ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅಣತಿಗೆ ಅನುಗುಣವಾಗಿ ಕರ್ನಾಟಕದಲ್ಲಿ ಇವತ್ತು 1 ಕೋಟಿ ಮತದಾರರ ಪಟ್ಟಿಯಿಂದ ತೆಗೆಯುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಭಾಳ ವಿಷಾದಕರ ಸಂಗತಿ ಏನಂದರೆ ಭಾರತೀಯ ಜನತಾ ಪಕ್ಷದ ನಾಯಕರು ವಿಶೇಷವಾಗಿ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇದೆ, ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರುಗಳನ್ನ ತೆಗಿತಾ ಇರ್ತಕ್ಕಂಥ ಪ್ರಕ್ರಿಯೆ ಸರಿಯಾಗಿದೆ, ಇದಕ್ಕೆ ಕಾಂಗ್ರೆಸ್ಸು ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ಅನವಶ್ಯಕವಾಗಿ ದಾಖಲೆಗಳು ಕೊಡುವಂಥ ತೀರ್ಮಾನ ಸರ್ಕಾರ ಮಾಡಿದೆ ಅಂತೇಳಿ ಟೀಕೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಜಿನೈನ್ ವೋಟರ್ಸ್ ಯಾರಿದ್ದಾರೆ ಅವ್ರನ್ನ ಮತದಾರರ ಪಟ್ಟಿಯಿಂದ ಕೊಡಬಾರ್ದು ಅಂತೇಳಿ ಕರ್ನಾಟಕ ಸರ್ಕಾರ ಅವರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಸ್ ವಾಸ ದೃಢೀಕರಣ ಪತ್ರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತು. ಅದನ್ನು ಸಹ ಭಾರತೀಯ ಜನತಾ ಪಕ್ಷದವರು ಟೀಕೆ ಮಾಡ್ಕೊಂಡು ಬಂದರು. ಅವ್ರ ಉದ್ದೇಶ ಸ್ಪಷ್ಟ ಇದೆ. ಕರ್ನಾಟಕದಲ್ಲಿ ಬಹುತೇಕ ಮತದಾರರು ಕಾಂಗ್ರೆಸ್ ಪಕ್ಷದ ಪರ ಇರೋದ್ರಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ 43% ಮತಗಳು ಬಂದಿರೋದ್ರಿಂದ ಕರ್ನಾಟಕದಲ್ಲಿ ಮತದಾರರಿಂದ ಪಟ್ಟಿಯಿಂದ ತೆಗಿಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಇರಬಹುದು. ಹಾಗಾಗಿ ಇವತ್ತು ಆರ್ ಅಶೋಕ್ ಇರ್ಬೋದು, ಛಲವಾದಿ ನಾರಾಯಣಸ್ವಾಮಿರವರು ಇರ್ಬೋದು, ವಿಜೇಂದ್ರರವರು ಇರ್ಬೋದು, ಇನ್ಕ್ಲೂಡಿಂಗ್ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ ಜೋಶಿರವರು
ಚುನಾವಣಾ ಆಯೋಗದ ಈ ಕ್ರಮವನ್ನು ಸಮರ್ಥನೆ ಮಾಡ್ಕೊಂಡು ಬಂದರು. ಇವತ್ತು ಕರ್ನಾಟಕದಲ್ಲಿ ಯಾವುದಾದ್ರೂ ಮತದಾರರ ಪಟ್ಟಿಯಿಂದ ಆಚೆ ಉಳ್ಕೊಂಡ್ರೆ, ಜಿನೈನ್ ವೋಟರ್ಸ್ ಮತದಾರರ ಹಕ್ಕನ್ನು ಕಸಿದುಕೊಂಡ್ರೆ ಅದಕ್ಕೆ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ನಾಯಕರು ನೇರವಾಗಿ ಹೊಣೆ ಹಾಕ್ತಾರೆ. ಮತ್ತು ಕರ್ನಾಟಕದಲ್ಲಿ ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆಯೋದಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರಯತ್ನ ಇದೆ, ಷಡ್ಯಂತ್ರ ಇದೆ, ಮತ್ತು ವ್ಯರ್ಥವಾದಂಥ ಪ್ರಯತ್ನಗಳನ್ನ ಈಗಲೂ ಮುಂದುವರಿಸ್ತಾ ಇದ್ದಾರೆ. ಇವರ ಕೈಗೊಂಬೆಯಾಗಿ ಕರ್ನಾಟಕದ ಚುನಾವಣಾ ಆಯೋಗ ಸಿಇಒರವರು ಏನಿದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ಮೊನ್ನೆ ಒಂದು ನನಗೆ ಪತ್ರವನ್ನು ಕಳಿಸ್ಕೊಟ್ಟಿದ್ದಾರೆ, ಅದನ್ನು ತಮ್ಮ ಗಮನಕ್ಕೆ ಕೊಡ್ತೇನೆ. ಒಂದು ಲಿಖಿತವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಚುನಾವಣಾ ಆಯೋಗದವರು. ಅವರು ಅವರ ಕ್ರಮವನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಬಿಟ್ಟರೆ ಈ ಏನು ಕೈ ಬಿಡೋಂಥ ಪ್ರಕ್ರಿಯೆಯಲ್ಲಿ ಏನಾಗ್ತಾ ಇದೆ ಅನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ವಿಶೇಷವಾಗಿ ಕರ್ನಾಟಕದ ಸಿಇಒರವರು ನಾವು ಕೊಟ್ಟಂಥ ಹಲವಾರು ಪತ್ರಗಳಿಗೆ ಇದುವರೆಗೆ ಉತ್ತರವನ್ನು ಕೊಟ್ಟಿಲ್ಲ. ಎರಡನೇದು, ಏನೇ ನಾವು ಸಮಸ್ಯೆಗಳನ್ನ ಅಥವಾ ಪ್ರಶ್ನೆಗಳನ್ನ ಎತ್ತಿದ್ರೆ ನೀವು ಕೇಂದ್ರ ಚುನಾವಣಾ ಆಯೋಗವನ್ನು ಸಂಪರ್ಕ ಮಾಡಿ ಅನ್ನೋ ಉತ್ತರವನ್ನು ಕೊಡ್ತಾ ಇದ್ದಾರೆ. ಪ್ರತಿ ವಾರ ಎಲ್ಲ ರಾಜಕೀಯ ಪಕ್ಷಗಳ ಸಭೆಯನ್ನು ಆಯೋಜನೆ ಮಾಡ್ತಾರೆ. ಸಭೆಯಲ್ಲಿ ನಾವು ಕೊಟ್ಟಂಥ ಸಲಹೆಗಳನ್ನ ಸ್ವೀಕಾರ ಮಾಡೋದಿಲ್ಲ. ವಿಶೇಷವಾಗಿ ಹೆಲ್ಪಿಂಗ್ ಸೆಂಟರ್ಸ್ನ ಇಡೀ ಕರ್ನಾಟಕದಲ್ಲಿ ಬೂತ್ ವೈಸ್ ಹೆಲ್ಪಿಂಗ್ ಸೆಂಟರ್ ಮಾಡ್ತೀವಿ ಅಂತ ಹೇಳಿದ್ರು. ಸಹಾಯ ಕೇಂದ್ರಗಳು ಮಾಡ್ತೇವೆ, ಯಾರ್ಯಾರು ಮತದಾರರಿದ್ದಾರೆ ಅವ್ರಿಗೆ ಸಹಾಯ ಮಾಡೋಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದರು. ಆದರೆ ಇವತ್ತಿನವರೆಗೂ ಸಹ ಅಂಥ ಕೆಲಸಕ್ಕೆ ಪೂರಕವಾದ ಕ್ರಮಗಳನ್ನ ಅವ್ರು ಮಾಡೇ ಇಲ್ಲ. ಹೆಲ್ಪಿಂಗ್ ಸೆಂಟರ್ಗಳನ್ನ ಮಾಡಿಲ್ಲ, ಮತದಾರರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಬಹುತೇಕ ಇದು ಕರ್ನಾಟಕದ ಚುನಾವಣಾ ಅಧಿಕಾರಿಗಳ ವೈಫಲ್ಯ ಅನ್ನೋ ಮಾತನ್ನು ಹೇಳ್ತೇನೆ. ಇವತ್ತು ಕೇಂದ್ರ ಚುನಾವಣಾ ಆಯೋಗದ ಮೂಲ ಕರ್ತವ್ಯ ಯಾವುದೇ ಜಿನೈನ್ ವೋಟರ್ಸು, ಇವರು ಬಾಂಗ್ಲಾದೇಶದವ್ರು ಯಾರು ಬಂದಿದ್ದಾರೆ, ನೀವು ವೆಸ್ಟ್ ಬೆಂಗಾಲು ಅಸ್ಸಾಮಲ್ಲ ಮಾತನ್ನು ಹೇಳ್ಬೋದು. ಕರ್ನಾಟಕದಲ್ಲಿ ಆ ಥರದ ಸಮಸ್ಯೆ ಇಲ್ಲ ನಮಗೆ. ಯಾರೋ ಸಿಟಿಜನ್ಶಿಪ್ ಪ್ರಶ್ನೆ ಇದೆ ಅನ್ನೋ ಸಮಸ್ಯೆ ಕರ್ನಾಟಕದಲ್ಲಿಲ್ಲ. ಆದರೆ ಅಂತಹ ಕಾರಣವನ್ನು ಇಟ್ಕೊಂಡು ಇವತ್ತು ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಕರ್ನಾಟಕದ ಜಿನೈನ್ ವೋಟರ್ಸ್ನ ಯಾರು ಅರ್ಹ ಮತದಾರರಿದ್ದಾರೆ ಅವ್ರನ್ನ ಪಟ್ಟಿಯಿಂದ ತೆಗೆಯುವಂಥ ಕೆಲಸವನ್ನು ಚುನಾವಣಾ ಆಯೋಗ ಭಾರತೀಯ ಜನತಾ ಪಕ್ಷದ ನಿರ್ದೇಶನಗಳಿಗೆ ಅನುಗುಣವಾಗಿ ಮಾಡ್ತಾ ಇದೆ. ನಾವು ಕೊಟ್ಟಂಥ ದೂರುಗಳ ಮೇಲೆ ಕ್ರಮವನ್ನು ತಗೊಂಡಿಲ್ಲ. ಇವತ್ತು ಅವರೇ ಅಂಕಿಅಂಶ ಕೊಡ್ತಾ ಇದ್ದಾರೆ. 20% 1 ಕೋಟಿ ಮತದಾರರು ನಮಗೆ ಮತದಾರರ ಪಟ್ಟಿಯಿಂದ ಆಚೆ ಇಡುವಂಥ ಪ್ರಯತ್ನ ಆಗಿದೆ ಅನ್ನೋ ಅಂಕಿಅಂಶವನ್ನು ಅವರೇ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡ್ತೇನೆ, ದಯಮಾಡಿ ನೀವು ಮಧ್ಯಪ್ರವೇಶವನ್ನು ಮಾಡಬೇಕು. ವಿಶೇಷವಾಗಿ ಇವತ್ತೇನು 8ನೇ ತಾರೀಕು ನೀವು ಲಾಸ್ಟ್ ಡೇಟನ್ನು ಕೊಟ್ಟಿದ್ದೀರಾ, ಅದನ್ನು ಇನ್ನೂ 1 ತಿಂಗಳ ಕಾಲ ಮುಂದಕ್ಕೆ ಹಾಕಬೇಕು. ಕರ್ನಾಟಕದಲ್ಲಿ ಇವತ್ತೇನು ಇಡೀ ದೇಶದಲ್ಲಿ ಹೈಯೆಸ್ಟ್ ವೋಟರ್ಸು, ನಮಗೇನು ಇಮ್ಮಿಡಿಯೇಟ್ ಎಲೆಕ್ಷನ್ ಯಾವುದು ಚುನಾವಣೆ ಯಾವುದು ಇಲ್ಲ, 20% ವೋಟನ್ನು ತೆಗೆಯುವಂಥ ಪ್ರಕ್ರಿಯೆ ಏನು ಮಾಡಿದ್ದೀರಾ, ಇದಕ್ಕೆ ಅಂಕುಶವನ್ನು ಹಾಕಬೇಕು. ಇಲ್ಲಿರ್ತಕ್ಕಂಥ ಆಗಸ್ಟ್ 8ರ ದಿನಾಂಕವನ್ನು ಮತ್ತೆ 1 ತಿಂಗಳ ಕಾಲಾವಕಾಶಕ್ಕೆ ಮುಂದಕ್ಕೆ ಹಾಕಬೇಕು. ಯಾರ್ಯಾರು ಮತದಾರರು ನಿಜವಾಗಿದ್ದಾರೆ ಅವ್ರನ್ನ ಕರೆಕ್ಟಾಗಿ ನೀವು ಅಸೆಸ್ ಮಾಡಬೇಕು, ಎಲ್ರಿಗೂ ಅವಕಾಶವನ್ನು ಕೊಡಬೇಕು. ಇಂತಹ ಯಾವುದೇ ಪ್ರಕ್ರಿಯೆಯನ್ನು ಒಂದು ಆಡಳಿತಾತ್ಮಕವಾಗಿ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದನ್ನು ನಾವು ಪ್ರಶ್ನೆ ಮಾಡೋಂಥ ಕೆಲಸವನ್ನು ಮಾಡ್ತೇವೆ. ಎರಡನೇದು, ನಾವು ನಮ್ಮ ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆಯನ್ನು ಮಾಡಿ ಅವಶ್ಯಕತೆ ಇದ್ದರೆ ಹೈಕೋರ್ಟ್ನಲ್ಲೂ ಸಹ ಚುನಾವಣಾ ಆಯೋಗದ ಕ್ರಮವನ್ನು ಪ್ರಶ್ನೆ ಮಾಡುವಂಥ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡ್ತೇವೆ. ಹಾಗಾಗಿ ನಾನು ಚುನಾವಣಾ ಆಯೋಗವನ್ನು ಒತ್ತಾಯ ಮಾಡ್ತೇನೆ, ವಿಶೇಷವಾಗಿ ಕೇಂದ್ರ ಚುನಾವಣಾ ಆಯೋಗವನ್ನು ಒತ್ತಾಯ ಮಾಡ್ತೇನೆ, ದಯಮಾಡಿ ಕರ್ನಾಟಕ ಚುನಾವಣಾ ಆಯೋಗಕ್ಕೆ ನಿರ್ದೇಶನವನ್ನು ಕೊಡಬೇಕು. ಇವತ್ತೇನು ಕರ್ನಾಟಕದಲ್ಲಿ 1 ಕೋಟಿ ಮತದಾರರ ಹಕ್ಕನ್ನು ಕಸಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೇನೆ.